ಸರ್, ಈ ವಿಚಾರ ನಾನು ಹೇಗ್ ಕೇಳ್ಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ, ಬಟ್ ಕೇಳ್ತೀನಿ ಧೈರ್ಯ ಮಾಡಿ. ಯಾಕೆಂತಂದ್ರೆ ಒಬ್ಬ ಪತ್ರಕರ್ತ ಕಾರಲ್ಲಿ ಬಂದ್ಬಿಟ್ಟ ಅಥವಾ ಒಂದೊಳ್ಳೆ ಫೋನ್ ತಗೋಬಿಟ್ಟ ಅಂತಂದ್ರೆ ಟೀಕೆ ಮಾಡೋರ್ ಸಂಖ್ಯೆ ಜಾಸ್ತಿ ಇರುತ್ತೆ. ಇನ್ಫ್ಯಾಕ್ಟ್ ಎಲೆಕ್ಷನ್ ಸಂದರ್ಭದಲ್ಲಿ ತಾವು ಕಟ್ಟಿಸಿದಂತಹ ಅಥವಾ ನಿರ್ಮಾಣ ಹಂತದಲ್ಲಿದ್ದಂತಹ ಮನೆಯ ಫೋಟೋನ ಹಾಕ್ಬಿಟ್ಟು ಇದು ಹೇಗೆ ಸರಳತೆ ಆಗ್ತದೆ, ಇದು ಹೇಗೆ ಅದಾಗ್ತದೆ, ಇವ್ರು ಹೇಗೆ ಬಡವರಾಗ್ತಾರೆ ಅಂತೆಲ್ಲ. ನಾನು ಸರಳ ಅಂತ ನಾನು ಹೇಳಿಲ್ಲ. ಯಾರು ಕರೆದು ನಾನೇನ್ ಮಾನ್ ನಷ್ಟ ಹಾಕುದಿಲ್ಲ ಅಷ್ಟೇ. ನಾನೇನ್ ಮಾಡೋದಕ್ಕೆ ನನ್ ಮನೆ ಮೊದ್ಲು ಆ ಮನೆ ಇದ್ದದ್ದು ಹೌದು. ಎಲ್ಲಿ ನೀವು ಹೋದ ಮನೆ ಇದೆಯಲ್ಲ, ಆ ಕಾಲದಲ್ಲಿ ನನ್ ಮನೆ ಇತ್ತು. ನಾನು ಮಂತ್ರಿ ಆದದ್ದು ಅದೇ ಮನೆಯಲ್ಲಿ, ಪ್ರಥಮ ಬಾರಿ ಮಂತ್ರಿ ಆದದ್ದು ಅದೇ ಮನೆಯಲ್ಲಿ, 3 ಸಾರಿ MLC ಆದದ್ದು ನಾನು ಅದೇ ಮನೆಯಲ್ಲಿ, 3-4 ಸರ್ತಿ MLC. ಆ ನಂತರ ನಾನು ಇಲ್ಲೊಂದು ಜಾಗ ತಗೊಂಡೆ ಪಕ್ಕದಲ್ಲಿ, 54 ಸೆಂಟ್ ಜಾಗ ಇತ್ತು. ನನ್ನ ಆ ಜಾಗವನ್ನು ತಗೊಂಡು 13 ವರ್ಷಕ್ಕೆ ಕೆಳಗೆ. ಅದು ಗ್ರಾಚಾರಕಲ್ ಮನೆ ಇದ್ದಿತ್ತು, ಅದ್ರೊಳಗಿದ್ದೆ ನಾನು. ನನ್ ಗ್ರಾಚಾರಕ್ಕೆ ಏನಾಯ್ತು, ಅದು ಕೋರ್ಟಿಗೆ ಹೋಯ್ತು. ಕೋರ್ಟಿಗೆ ಹೋಗಿ 10-12 ವರ್ಷ ಆಯ್ತು. ಇನ್ನೊಂದು 10 ವರ್ಷ ಬೇಕಾಗ್ಬಹುದೇನೋ. ಅಲ್ಲಿ ಏನಾಗುತ್ತೆ, ಈ ಒಬ್ಬರದೊಬ್ಬರ ಮೇಲೆ ಅಭಿಪ್ರಾಯ ಭೇದಗಳಿದ್ದಾಗ ಸಣ್ಣ ಟಾಯ್ಲೆಟ್ ರಿಪೇರಿ ಮಾಡಿದ್ರೆ ಕೋರ್ಟಿಗೆ ನೋಟಿಸ್ ಬರುತ್ತೆ. ಅದ್ ಯಾರೋ ಮೇಲೆ ಎಲ್ಲಿಗೋ ಕಂಪ್ಲೇಂಟ್ ಬರೀತಾರೆ, ಅಲ್ಲಿ ತನಿಖೆ ಬರುತ್ತೆ. ಈಗ ಗೊಂದಲ ಬೇಡ ಅಂತ ಹೇಳಿ ನಾನು ಆಫೀಸ್ ಮಾಡಿ ಇಟ್ಕೊಂಡು ಇಲ್ಲಿ ನಾನು ಒಂದು 13 ಸೆಂಟ್ ಜಾಗ ತಗೊಂಡು ಮನೆ ಕಟ್ಟಿದೆ. ನಾನು ಕಟ್ಟುವಾಗ ಒಂದು 60-70 ಲಕ್ಷ ರೂಪಾಯಿ ಅಂತ ಹೇಳಿ ನಾನು ಮಾಡಿದ್ದೆ. SBI ಬ್ಯಾಂಕ್ ಅಲ್ಲಿ 40 ಲಕ್ಷ ಸಾಲ ಇತ್ತು. ನನ್ನ ಸಂಬಳ ಬರುವಂತ ಇದರಲ್ಲಿ ಯಾವ್ದು ಅಪೆಕ್ಸ್ ಬ್ಯಾಂಕ್ ಅಂತ ಇದೆಯಲ್ಲ, ಅದರಲ್ಲಿ 35 ಲಕ್ಷ ರೂಪಾಯಿ ಸಾಲ ಇತ್ತು. ಅದನ್ನೆಲ್ಲ ಮಾಡಿ ನಾನು ಸಾಲ ಮಾಡಿ ನಾನು ಮನೆ ಕಟ್ಟಿ ಪ್ರಾರಂಭ ಮಾಡಿದೆ. ಅವಾಗ ನಮ್ ನಿರೀಕ್ಷೆ ಸ್ವಲ್ಪ ಜಾಸ್ತಿ ಆಯ್ತು. ಅದ್ರದ್ದು ಸಾಮಾನ್ಯ 60 ಲಕ್ಷ ಜಾಸ್ತಿ ಆಯ್ತು ನನ್ಗೆ. ಆವಾಗ ನಾನು ಏನ್ ಮಾಡಿದೆ, ಮತ್ತೆ ಒಂದಿಷ್ಟು ಸಾಲಗಳನ್ನ ಮಾಡಿ ಈಗ 35 ಲಕ್ಷ ತೀರ್ಸಿದೆ ಮಾಡಿದೆ. ಇದು ಆವಾಗ ಕೆಲವರು 6 ಕೋಟಿ ರೂಪಾಯಿ ಮನೆ ಅಂತ ಹೇಳಿ ಎಲ್ಲ ಪ್ರಚಾರ ಮಾಡಿಸೋಣ. ನಾನು ಅಲ್ಲ ಅಂತ ಹೇಳಿಲ್ಲ. 6 ಕೋಟಿ ಅಂತ ಅಲ್ಲ, 6 ಕೋಟಿ ಅಲ್ಲ. ಈಗ ಬಹಳ ದೊಡ್ಡ ಮೀಡಿಯಾದವರು, ಬಹಳ ಅಂತಾರಾಷ್ಟ್ರೀಯ ಮಟ್ಟದ ಬಹಳ ದೊಡ್ಡ ಚಾನೆಲ್ ಅವರು ಈ ಆರೋಪ ಮಾಡಿದ್ರು. ಆಗ ನನ್ಗೆ ಅವ್ರು ಕೂತಾಗ ನಾನು ಹೇಳಿದೆ, ನೀವು ಆಶ್ಚರ್ಯ ಪಡ್ತೀರೇನೋ, ಅಷ್ಟು ದೊಡ್ಡ ಮೀಡಿಯಾ ಚಾನೆಲ್ ಅವರು ಬಹಿರಂಗವಾಗಿ ಕ್ಷಮೆ ಕೇಳಿದ್ರು. ಬಹಿರಂಗವಾಗಿ ಕ್ಷಮೆ ಕೇಳಿದ್ರು. ನಾವು ನಮ್ಗೆ ಗೊತ್ತಿರ್ಲಿಲ್ಲ, ತಪ್ಪಾಗಿದೆ ನಮ್ಮಿಂದ ಅಂತ ಹೇಳಿದ್ರು. ಆ ದೊಡ್ಡತನ ಇನ್ನೂ ಮೀಡಿಯಾದಲ್ಲಿ ಇದೆಯಲ್ಲ. ಈಗ ಇವತ್ತು ತಾವು ಮಾಡದೇ ಸರಿ ಅನ್ನುವಂತ ವಾದಗಳ ನಡುವೆ ಈ ಮಾಧ್ಯಮದ ಲೋಕದವರೊಬ್ರು ಅಶ್ವರ್ಯ ನಮ್ಮ ತಪ್ಪಾಗಿದೆ ಅಂತ ಹೇಳುದು ಏನು ಸಣ್ಣದಲ್ಲ. ನಾ ಅಲ್ಲಿ ಬಿಟ್ಬಿಟ್ಟೆ, ನನ್ ಮತ್ತೆ ವಾದಗಳಿರ್ಲಿಲ್ಲ. ಆನಂತರ ಇಬ್ರು ಮುಖಂಡರು, ಒಬ್ರು ಸಾಗರದವರು ಮತ್ತೊಬ್ರು ಬೈಂದೂರವರು ನನ್ನ ಬಗ್ಗೆ ಅದನ್ನೇ ಹಿಡ್ಕೊಂಡು ಮೀಡಿಯಾ ಮಾಡಿದ್ರು. ತುಂಬಾ ಜನ ಅವ್ರ ಮೇಲೆ ಮಾನನಷ್ಟ ಮೊಕದ್ದಮೆ ಯಾಕೆ ಅಂದ್ರು, ನಾನು ಅದನ್ನೆಲ್ಲ ಇಟ್ಕೊಂಡು ಏನಾಗುದಿಲ್ಲ, ಆಗ ಹೋಗ್ಲಿ ಬಿಟ್ಟಿ ಅಂತ ಬಿಟ್ಬಿಟ್ಟಿದ್ದೆ. ಆದ್ರೆ ಸಾರ್ವಜನಿಕರಿಗೆ ಒಂದು ಉತ್ತರ ಕೊಡ್ಬೇಕಲ್ಲ ನಾನು. ಆ ಕಾರಣಕ್ಕೆ ಲೋಕಾಯುಕ್ತರಿಗೆ ನಾನೊಂದು ಪತ್ರ ಬರೆದು ದಿನಾಂಕ ಹಾಕಿ, ನಾನು ಇಷ್ಟು ವರ್ಷದಿಂದ MLC ಆಗಿದ್ದೆ, 2 ಸಾರಿ ಮಂತ್ರಿ ಆಗಿದ್ದೆ, 2 ಸಂಬಳಗಳು ಬರ್ತದೆ ನಂಗೆ ದೇವರಾಜಸ್ ಕಾಲದಲ್ಲಿ 2 ಎಕರೆ ಜಾಗ ಇದೆ, ನನ್ನ ಮಗ ಏನೋ ಸಣ್ಣ ವ್ಯವಹಾರ ಮಾಡ್ತಾನೆ, ನನ್ನ ಮಗಳು ಒಂದು ಟೆಂಪರರಿ ಟೀಚರ್ ಹೋಗ್ತಾ ಇದ್ದಾಳೆ, ಈ ನನಗೆ ನನ್ನ ಭೂಮಿಯಿಂದ ಇಷ್ಟು ಭತ್ತ ಬರುತ್ತೆ ನಂಗೆ, ಇದನ್ನೆಲ್ಲ ಹಾಕಿ ನನ್ನ ಸಂಬಳಗಳನ್ನೆಲ್ಲ ವಗೈರೆ ಹಾಕಿ ಇಂಥ ಬ್ಯಾಂಕಲ್ಲಿ ನಂಗೆ ಇಂತಿಷ್ಟು ಸಾಲ ಇದೆ, ಇದೆಲ್ಲವನ್ನ ತನಿಖೆ ಮಾಡಿ ಲೋಕಾಯುಕ್ತರಾದ ನೀವು ನನ್ನನ್ನು ತನಿಖೆ ಮಾಡಬೇಕು ಮತ್ತು ನಾನು ತಪ್ಪು ಮಾಡಿದ್ರೆ ನನ್ನ ಮೇಲೆ ಕ್ರಮ ಕೈಗೊಳ್ಬೇಕು ಅಂತ ನಾನೊಂದು ಪತ್ರ ಬರೆದೆ. ಅವಾಗ ವಿಶ್ವನಾಥ್ ಶೆಟ್ಟರು ಅಂತ ಹೇಳಿ ಲೋಕಾಯುಕ್ತರು, ಅವರು ಒಂದು ಟೀಮ್ ಅನ್ನು ಕಳಿಸಿಕೊಟ್ರು ನನ್ನ ಮನೆ ನೋಡ್ಲಿಕ್ಕೆ, ನನ್ನ ಬದುಕು ನೋಡ್ಲಿಕ್ಕೆ, ನನ್ನ ಅಕೌಂಟ್ ಎಲ್ಲ ನೋಡ್ಲಿಕ್ಕೆ, ನನ್ನ ಸಾಲ ವಗೈರೆ ನೋಡ್ಲಿಕ್ಕೆ, ನನ್ನ ಬ್ಯಾಂಕ್ ಸಾಲ ನೋಡ್ಲಿಕ್ಕೆ, ಇದೆಲ್ಲ ನೋಡ್ಲು ಅವರೆಲ್ಲದನ್ನು ಮಾಡಿ ಅವ್ರೊಂದು ಸರ್ಟಿಫಿಕೇಟ್ ಕೊಟ್ರು. ಇದೆಲ್ಲವೂ ಕೂಡ ನಿಮ್ಮ ಲೆಕ್ಕಾಚಾರಗಳೆಲ್ಲವೂ ಸರಿ ಇದೆ, ಯಾವುದೇ ಭ್ರಷ್ಟಾಚಾರಗಳು ನಿಮ್ಮಿಂದ ನಡೆದಿಲ್ಲ ಮತ್ತು ರಾಜಕಾರಣದಲ್ಲಿ ಇದೆಲ್ಲ ಸಾಮಾನ್ಯ ಅಂತ ನಾನು ದೃಢೀಕರಿಸ್ತೇನೆ ಅಂತ ಹೇಳಿ ಬರೆದ್ರು. ಅದು ಆ ಪತ್ರ ನನ್ನ ಹತ್ರ ಇದೆ ಇವತ್ತು. ಇದನ್ನ ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ಸಾರ್ವಜನಿಕರಿಗೆ ಉತ್ತರದಾಯ ಆಗ್ಬೇಕನ್ನೋ ಕಾರಣಕ್ಕೆ ನನ್ ಮೇಲೆ ನಾನು ಲೋಕಾಯುಕ್ತಕ್ಕೆ ಮಾಡ್ಕೊಳ್ಳುವಂತ ಪ್ರಸಂಗಗಳು ಬಂತು. ಅದು ಅದರಿಂದ ನಂಗೇನು ಕೆಟ್ಟದಾಗಿಲ್ಲ, ಮತ್ತೆ ನನ್ನ ಬಗ್ಗೆ ಟೀಕೆ ಮಾಡೋರು ಕೂಡ ಮತ್ತೆ ಮಾತಾಡಿಲ್ಲ.